ಗಣೇಶ ಉತ್ಸವ ಸಮಿತಿ ಸಹಯೋಗದಲ್ಲಿ ಮೈಸೂರಿನಲ್ಲಿ ನಿನ್ನೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿ ಮತ್ತು ಪ್ರಾತ್ಯಕ್ಷಿಕೆ ಆಯೋಜಿಸಲಾಗಿತ್ತು. ವಿವಿಧ ವಯೋಮಾನದ ಜನರು ಅತ್ಯುತ್ಸಾಹದಿಂದ ಪಾಲ್ಗೊಂಡು ವಿಭಿನ್ನ ರೀತಿಯ ಆಕರ್ಷಕ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ತಯಾರಿಸಿದರು. ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಮಂಜುನಾಥ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಕೆಯ ಮೂರ್ತಿಗಳಿಂದ ಪರಿಸರಕ್ಕೆ ಸಾಕಷ್ಟು ಹಾನಿಯಾಗಲಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಜನರಲ್ಲಿ ಅರಿವು ಮೂಡಿಸಲು ಇಂತಹ ಮತ್ತಷ್ಟು ಕಾರ್ಯಕ್ರಮಗಳು ನಡೆಯಬೇಕು ಎಂದು ಹೇಳಿದರು. ಒಂದು ಥಾಟ್ ಪ್ರೊಸೆಸ್ ಇನ್ಕ್ರೀಸ್ ಆಗುತ್ತು ಮತ್ತು ಕ್ರಿಯೇಟಿವ್ ಮೈಂಡ್ ಬರುತ್ತು. ನೀಟಾಗಿ ಇಡ್ಬೋದು ಎನ್ವೈರ್ಮೆಂಟ್. ಹೊಳೆಯಲ್ಲಿ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ಗಣಪತಿ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತು. ಸೊ ಇದು ಮೋಲ್ಡ್ಲೆ ಇಮಿಡಿಯೇಟ್ಲಿ ಡಿಸಾಲ್ವ್ ಆಗುತ್ತು ಮತ್ತು ನಮ್ಮ ಹೊಳೆ ನೀರು ಏನು ದೂಷಿತವಾಗಿ ಆಗಲ್ಲ. ದೀಪಿಕಾ, ಮಣ್ಣಿನ ಗಣಪತಿ ಮೂರ್ತಿ ತಯಾರಿಕೆಯ ಮೂಲಕ ಮಕ್ಕಳಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಇವಾಗ 4 ವರ್ಷದಿಂದನೂ ಬರ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಗಣೇಶ ಮಾಡ್ಕೊಂಡು ಹೋಗಿ ನಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ ವಿಸರ್ಜನೆ ಮಾಡೋಕೆ ಸಂತೋಷನೇ ಬೇರೆ. ಥ್ಯಾಂಕ್ ಯು. ವಿದ್ಯಾರ್ಥಿನಿ ಈಶಾ ಪ್ರಶಾಂತ್, ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲಾಗಿದೆ. ಇದರಲ್ಲಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದರು. ಇವತ್ತು ನಾನು ಮಣ್ಣಿನ ಗಣಪತಿ ಮಾಡಲು ಬಂದಿದ್ದೇನೆ. ಇವತ್ತು ನಂಗೆ ತುಂಬ ಖುಷಿ ಆಯಿತು ಮಾಡಿ. ಮತ್ತು ಮಣ್ಣಿನ ಗಣಪತಿ ಮಾಡೋದ್ರಿಂದ ಪರಿಸರ ಏನು ಹಾಳಾಗಲ್ಲ. ಡಾಕ್ಟರ್ ಸುರೇಶ್ ಕುಮಾರ್, ತುಳಸಿ ಬೀಜ ಅಳವಡಿಸಿ ಗಣೇಶ ಮೂರ್ತಿ ತಯಾರಿಕೆ ವಿಭಿನ್ನ ಪರಿಕಲ್ಪನೆಯಾಗಿದೆ. ಪರಿಸರ ಸಂರಕ್ಷಣೆಯಲ್ಲಿ ಇದೊಂದು ಉತ್ತಮ ವಿಧಾನವಾಗಿದೆ ಎಂದು ಹೇಳಿದರು. ಬೀಜ ಹಾಕಿದ್ಮೇಲೆ ಇದನ್ನು ಮಾಡಿ ಅವರು ಮನೆಗೆ ತೊಗೊಂಡೋಗಿ ಪೂಜೆ ಆದಮೇಲೆ ಅವರು ನೀರಿಗೆ ಬಿಟ್ಟಾದ್ಮೇಲೆ ಆ ನೀರನ್ನು ತೊಗೊಂಡೋಗಿ ಎಲ್ಲೇ ಹಾಕಿದಾಗ ಆ ತುಳಸಿ ಬೀಜ ಅದು ಬೆಳೆದು ಮತ್ತೆ ತುಳಸಿ ಗಿಡ ಆಗುತ್ತಂತೆ. ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ಆ ಥರ ಕಾನ್ಸೆಪ್ಟ್ ನಾನು ಎಲ್ಲೂ ನೋಡಿರಲಿಲ್ಲ. ಸೊ ಇಟ್ಸ್ ಎ ವೆರಿ ಗುಡ್ ಇನಿಷಿಯೇಟಿವ್. ಕಾರ್ಯಕ್ರಮ ಸಂಚಾಲಕ ರುದ್ರಮೂರ್ತಿ, ಸುಮಾರು 1,000ಕ್ಕೂ ಹೆಚ್ಚು ಮಂದಿ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ಪಾಲ್ಗೊಂಡಿದ್ದು ಅವರಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಸಾಕಷ್ಟು ತಿಳಿವಳಿಕೆ ಮೂಡಿಸಲಾಗಿದೆ ಎಂದು ಹೇಳಿದರು. ತುಳಸಿ ಆಗಿ ಪರಿವರ್ತನೆ ಮುಂದಿನ ಬಾರಿ ಬರೋಷ್ಟೊಳಗೆ ಗಿಡ ಆಗಿದೆ. ಅದರಿಂದ ಮಕ್ಕಳುಗಳಿಗೂ ಸಹ ನಾವೇ ನೆಟ್ಟಿರುವಂತಹದ್ದು ಒಂದು ತುಳಸಿ ಗಿಡ ಅಂತ ಹೇಳಿ ನಾವು ತುಳಸಿನೂ ಸಹ ಪೂಜೆ ಮಾಡ್ತೀವಿ ದೈವ ಭಾವದಿಂದ. ಅದರಿಂದ ಅದು ಸಹ ಒಂದು ಭಾವನೆ ಮಕ್ಕಳುಗಳಿಗೆ ಬೆಳೀಲಿ ಅನ್ನೋ ಉದ್ದೇಶದಿಂದನೂ ಸಹ ಈ ಗಣೇಶ ಉತ್ಸವದ ಅದು ಒಂದು ವಿಶೇಷತೆ ಇದೆ.